ಇತ್ತೀಚೆಗಂತೂ ಬಿಸಿಲು ತುಂಬ ಇರುವಂತಹ ಕಾರಣ ಗಿಡಗಳಿಗೆ ದಿನಕ್ಕೆ 2 ಸರಿ ನೀರು ಹಾಕೋದನ್ನು ಕೂಡ ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ. ಸಂಜೆ ಆಗಲೇ ಬರೋ ಅಷ್ಟರೊಳಗೆ ಎಲೆಗಳೆಲ್ಲ ಬಾಡ್ಕೊಂಡಾಗಿರುತ್ತೆ. ಸೊ ಇದು ಬರೀ ಗಿಡಗಳಿಗೆ ಮಾತ್ರ ಹೇಳ್ತಿರುವಂತಹ ಮಾತಲ್ಲ. ಆ, ಬೇಸಿಗೆನಲ್ಲಿ ನಮ್ಮ ಸುತ್ತಮುತ್ತಲಿರೋ ಇರುವಂತಹ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿನ ಅವಶ್ಯಕತೆ ಅಷ್ಟೇ ಇರುತ್ತೆ. ಸೊ ಸಾಧ್ಯವಾದಷ್ಟು ಸ್ವಲ್ಪ ಆಚೆಗಡೆ ನೀರನ್ನ ಇಡಲಿಕ್ಕೆ ಟ್ರೈ ಮಾಡಿ. ಇದರಿಂದ ಬೀದಿ ನಾಯಿಗಳಿಗಾಗಿರ್ಬೋದು ಇಲ್ಲ ಹಸುಗಳಿಗಾಗಿರ್ಬೋದು ಪಕ್ಷಿಗಳಿಗಾಗಿರ್ಬೋದು ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವು ಕೂಡ ಸರಿಯಾದ ಟೈಮ್ಗೆ ಒಂದು ನೀರನ್ನ ಸಿಗುತ್ತೆ ಅಂತ. ಅಷ್ಟೇ ಅಲ್ಲದೆ ನೀವು ಕೂಡ ಆದಷ್ಟು ಹೆಚ್ಚೆಚ್ಚು ನೀರುಗಳನ್ನ ಕುಡಿಲಿಕ್ಕೆ ಟ್ರೈ ಮಾಡಿ. ಹಾಗೆ ಆದಷ್ಟು ಫ್ರೂಟ್ಸ್ನ ತಿನ್ನಿ. ಔಟ್ಸೈಡ್ ಫುಡ್ ಆಗಿರ್ಬೋದು, ಜಂಕ್ ಫುಡ್, ಅತಿ ಸ್ಪೈಸಿ ಫುಡ್, ಹಾಗೆ ತುಂಬಾನೇ ಆಯಿಲ್ ಫ್ರೈ ಮಾಡಿರುವಂತಹ ಫುಡ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಏಕೆಂದರೆ ಇದರಿಂದ ಬೇಸಿಗೆಯಲ್ಲಿ ಹೆಲ್ತ್ ಇಶ್ಯೂಸ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಮಕ್ಳಿಗೂ ಹಾಗೆ ಹೆಚ್ಚೆಚ್ಚು ನೀರನ್ನ ಕುಡಿಸಿ. ಮಕ್ಕಳು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಹುಷಾರು ತಪ್ಪುವಂಥದ್ದು ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ನೀರು ಕುಡಿಸಿ, ಹಾಗೆ ಸ್ವಲ್ಪ ಫ್ರೂಟ್ಸ್ನ ತಿನ್ನಿಸೋದ್ರಿಂದ ಮಕ್ಕಳ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋಸ್ನ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ವಿಸಿಟ್ ಮಾಡಿ ನೋಡಿದ್ರೆ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಆಲ್.